ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಗೆ ನೂತನ ಅಧ್ಯಕ್ಷರ ಆಯ್ಕೆಯಾಗಿದೆ. ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಇತಿಹಾಸ ಹಾಗೂ ಈ ಹಿಂದೆ ಯಾರೆಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಅಂತ ನೋಡ್ತಾ ಹೋಗೋಣ. ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ಅರಸರ ಆಳ್ವಿಕೆಯಲ್ಲಿದ್ದ ಮೈಸೂರು ಪ್ರಾಂತ್ಯ ಬಿಟ್ಟರೆ ಮಿಕ್ಕ ಕನ್ನಡ ಮಾತನಾಡುವ ಪ್ರದೇಶಗಳು ಅಕ್ಕಪಕ್ಕದ ಬಾಂಬೆ, ಮದ್ರಾಸ್ ಹಾಗೂ ಹೈದರಾಬಾದ್ ರಾಜ್ಯಕ್ಕೆ ಸೇರಿದ್ದವು. ಮೈಸೂರು ಪ್ರಾಂತ್ಯದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೈಸೂರು ವಿಭಾಗ ಕಾರ್ಯನಿರ್ವಹಿಸ್ತಾ ಇತ್ತು. ಮೈಸೂರು ಪ್ರಾಂತ್ಯದ ಹೊರಗಿದ್ದ ಬಾಂಬೆ, ಮದ್ರಾಸ್ ಹಾಗೂ ಹೈದರಾಬಾದ್ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯನಿರ್ವಹಿಸ್ತಾ ಇತ್ತು. 1920ರ ನಾಗ್ಪುರದ ಕಾಂಗ್ರೆಸ್ ಅಧಿವೇಶನದ ನಂತರ ಮೈಸೂರು ಪ್ರಾಂತ್ಯ ಹೊರತುಪಡಿಸಿದ ಈ ಪ್ರದೇಶಕ್ಕೆ ಪ್ರತ್ಯೇಕ ಕೆಪಿಸಿಸಿ ಘಟಕ ರಚನೆಯಾಗುತ್ತೆ. ಕರ್ನಾಟಕ ಕೇಸರಿ ಗಂಗಾಧರ ದೇಶಪಾಂಡೆರವರು ಕೆಪಿಸಿಸಿಯ ಮೊದಲ ಅಧ್ಯಕ್ಷರಾಗ್ತಾರೆ. ಅಂಬಲಿ ಚನ್ನಬಸಪ್ಪ, ಎಸ್ ನಿಜಲಿಂಗಪ್ಪ ಮುಂತಾದವರು ಈ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಬ್ರಿಟಿಷರಿಂದ ಸ್ವತಂತ್ರ ಪಡೆದು ಕನ್ನಡದ ಪ್ರದೇಶಗಳನ್ನು ಏಕೀಕರಣ ಮಾಡುವುದು ಈ ಕಾಂಗ್ರೆಸ್ ಕಮಿಟಿಯ ಉದ್ದೇಶ ಆಗಿತ್ತು. ಇತ್ತ ಮೈಸೂರು ಕಾಂಗ್ರೆಸ್ಸಿಗೆ ರಾಜಪ್ರಭುತ್ವ ತೆಗೆದು ಜವಾಬ್ದಾರಿ ಸರ್ಕಾರ ರಚನೆ ಮಾಡುವುದು ಮುಖ್ಯ ಉದ್ದೇಶ ಆಗಿತ್ತು. ಮೈಸೂರು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬ್ರಾಹ್ಮಣರ ಪ್ರಾಬಲ್ಯ ಇದ್ದಿದ್ದರಿಂದ ಅದಕ್ಕೆ ಪರ್ಯಾಯವಾಗಿ 1917ರಲ್ಲಿ ಪ್ರಜಾಮಿತ್ರ ಮಂಡಳಿ ರಚನೆಯಾಗುತ್ತೆ. ಸಾಹುಕಾರ ಚೆನ್ನಯ್ಯ ಇದರ ಮುಖ್ಯಸ್ಥರಾಗಿದ್ದರು. ಬ್ರಾಹ್ಮಣೇತರರು ಇದರಲ್ಲಿ ಸಕ್ರಿಯರಾಗಿದ್ದರು. ಬ್ರಾಹ್ಮಣೇತರರಿಗೆ ಸರ್ಕಾರಿ ಕೆಲಸಗಳಲ್ಲಿ ಮೀಸಲಾತಿ ಕೊಡಿಸುವುದು ಹಾಗೂ ಹಿಂದುಳಿದ ವರ್ಗಗಳಿಗೆ ಪ್ರಾತಿನಿಧ್ಯ ಕೊಡಿಸುವ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇತ್ತು. ಉದ್ದೇಶ ಒಳ್ಳೆಯದೇ ಇದ್ದರೂ ಹಿಂದುಳಿದವರ ಪರವಾಗಿ ಹೋರಾಡುವ ಭರದಲ್ಲಿ ಈ ಸಂಸ್ಥೆ ಬ್ರಾಹ್ಮಣರ ವಿರೋಧ ಮಾಡುತ್ತಾ ಕೋಮುವಾದಿ ಹಾಗೂ ಬ್ರಾಹ್ಮಣ ವಿರೋಧಿ ಎಂಬ ಹಣೆಪಟ್ಟಿಗೆ ಗುರಿಯಾಗಿತ್ತು. 1930ರಲ್ಲಿ ಪ್ರಜಾಪಕ್ಷದ ಹೆಸರಲ್ಲಿ ಮತ್ತೊಂದು ಸಂಘಟನೆ ಹುಟ್ಟಿಕೊಳ್ಳುತ್ತೆ. ಡಿ.ಎಸ್. ಮಲ್ಲಪ್ಪ, ವಿ. ವೆಂಕಟಪ್ಪ, ಹೊಸಕೊಪ್ಪ ಕೃಷ್ಣರಾವ್, ತಗಳೂರು ರಾಮಕೃಷ್ಣರಾವ್, ನಾಗಮಂಗಲದ ಶಂಕರಲಿಂಗೇಗೌಡ ಮುಂತಾದವರು ಈ ಸಂಘಟನೆಯಲ್ಲಿದ್ದರು. ಕೆ.ಸಿ. ರೆಡ್ಡಿಯವರು ಇದರ ಮೊದಲ ಕಾರ್ಯದರ್ಶಿ ಆಗ್ತಾರೆ. ಪ್ರಜಾಪಕ್ಷ ಹುಟ್ಟಿಕೊಂಡ ಮೇಲೆ ಪ್ರಜಾಮಿತ್ರ ಮಂಡಳಿಯ ಪ್ರಭಾವ ಕಮ್ಮಿಯಾಗುತ್ತಾ ಹೋಗುತ್ತೆ. ತಮ್ಮ ಬೇಡಿಕೆಗಳಿಗೆ ಬಲ ಬರಬೇಕಾದ್ರೆ ಸಂಸ್ಥಾನದಲ್ಲಿ ಬೇರೆ ಬೇರೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ತಾವೆಲ್ಲರೂ ಒಟ್ಟಾಗಬೇಕು ಎಂದು ಮನಗಂಡ ಎರಡೂ ಪಕ್ಷದ ನಾಯಕರು ಹೆಚ್ಚು ಕಡಿಮೆ ಎರಡೂ ಸಂಘಟನೆಗಳ ಉದ್ದೇಶ ಒಂದೇ ಆಗಿದ್ದರಿಂದ ಎರಡೂ ಸಂಘಟನೆಗಳು ವಿಲೀನ ಆಗ್ತವೆ. ಆಗ ಪ್ರಜಾ ಸಂಯುಕ್ತ ಪಕ್ಷ ರಚನೆಯಾಗುತ್ತೆ. ಕೆ.ಸಿ. ರೆಡ್ಡಿ ಈ ಪಕ್ಷದ ಅಧ್ಯಕ್ಷರಾಗ್ತಾರೆ. ಇನ್ನೊಂದು ಕಡೆ 1937ರ ಜೂನ್ ತಿಂಗಳಲ್ಲಿ ಮೈಸೂರು ಸಂಸ್ಥಾನದ ಕಾಂಗ್ರೆಸ್ ವಿಭಾಗಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದ ಟಿ. ಸಿದ್ದಲಿಂಗಯ್ಯರವರು ರಾಜ್ಯಾದ್ಯಂತ ಸಂಚರಿಸಿ ಕಾಂಗ್ರೆಸ್ ಸದಸ್ಯತ್ವ ಮಾಡಿಸಿ ಪಕ್ಷ ಸಂಘಟಿಸುತ್ತಾರೆ. ಹಿಂದುಳಿದ ವರ್ಗಗಳ ಉದ್ಧಾರ ಹಾಗೂ ಮೈಸೂರಿನಲ್ಲಿ ರಾಜಪ್ರಭುತ್ವ ತೆಗೆದು ಜವಾಬ್ದಾರಿ ಸರ್ಕಾರ ಸ್ಥಾಪನೆ ಪ್ರಜಾ ಸಂಯುಕ್ತ ಪಕ್ಷದ ಉದ್ದೇಶ ಆಗಿತ್ತು. ಆದರೆ ಈ ಉದ್ದೇಶ ನೆರವೇರಬೇಕಾದರೆ ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನ ಒಂದೇ ಮಾರ್ಗ ಎಂದು ಕೆ.ಸಿ. ರೆಡ್ಡಿ ಮೊದಲಾದ ನಾಯಕರು ಅರಿತಿದ್ರು. ಅದರಂತೆ ಅಕ್ಟೋಬರ್ 16, 1937ರಂದು ಕೆ.ಸಿ. ರೆಡ್ಡಿ ನೇತೃತ್ವದಲ್ಲಿ ಪ್ರಜಾ ಸಂಯುಕ್ತ ಪಕ್ಷ ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನ ಆಗುತ್ತೆ. ನಂತರ 1938ರಲ್ಲಿ ಗುಜರಾತಿನ ಹರಿಪುರದಲ್ಲಿ ನಡೆದ 51ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ ಮೈಸೂರು ಸಂಸ್ಥಾನದ ವಿರುದ್ಧ ನಡೆಯುತ್ತಿರುವ ಕಾರ್ಯಕ್ರಮಗಳೆಲ್ಲ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳೆಂದೇ ಬ್ರಿಟಿಷರು ಭಾವಿಸ್ತಾ ಇದ್ದಾರೆ. ರಾಜ ಸಂಸ್ಥಾನ ಹಾಗೂ ಬ್ರಿಟಿಷರ ವಿರುದ್ಧ ಏಕಕಾಲದಲ್ಲಿ ಹೋರಾಡುವುದು ಸಮಂಜಸವಲ್ಲ ಎಂದು ಅಭಿಪ್ರಾಯ ತಿಳಿಸಿ ರಾಜ ಸಂಸ್ಥಾನಗಳಲ್ಲಿ ನಡೆಯುತ್ತಿರುವ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷದ ಹೆಸರು ಬಳಸದಂತೆ ನಿರ್ಣಯ ಕೈಗೊಳ್ಳುತ್ತಾರೆ. ಹಾಗಾಗಿ 1938ರಲ್ಲಿ ಮೈಸೂರಿನ ಕಾಂಗ್ರೆಸ್ಸಿಗರು ಮೈಸೂರು ಕಾಂಗ್ರೆಸ್ ಎಂಬ ಪ್ರತ್ಯೇಕ ಪಕ್ಷ ಸ್ಥಾಪನೆ ಮಾಡಿಕೊಳ್ತಾರೆ. ಟಿ. ಸಿದ್ದಲಿಂಗಯ್ಯರವರೇ ಅದರ ಮೊದಲ ಅಧ್ಯಕ್ಷರಾಗ್ತಾರೆ. ಅದೇ ವರ್ಷ ಏಪ್ರಿಲ್ ತಿಂಗಳ 10, 11, 12ನೇ ತಾರೀಕಿನಂದು ಮಂಡ್ಯದ ಶಿವಪುರದಲ್ಲಿ ಮೈಸೂರು ಕಾಂಗ್ರೆಸ್ ಪಕ್ಷದ ಅಧಿವೇಶನ ನಡೆಸುವುದಾಗಿ ಘೋಷಣೆಯಾಗುತ್ತೆ. ಅದೇ ದಿನ ಧ್ವಜ ಸತ್ಯಾಗ್ರಹ ನಡೆಸುವುದಾಗಿ ಕೂಡ ತೀರ್ಮಾನ ಆಗುತ್ತೆ. ಬ್ರಿಟಿಷರ ಸರ್ಕಾರದಲ್ಲಿ ಕಾಂಗ್ರೆಸ್ ಧ್ವಜಕ್ಕೆ ಅನುಮತಿ ಇದ್ದರೂ ಮೈಸೂರು ಸಂಸ್ಥಾನದಲ್ಲಿ ಮಾತ್ರ ಸಂಸ್ಥಾನದ ಧ್ವಜವಾದ ಗಂಡಬೇರುಂಡ ಧ್ವಜ ಬಿಟ್ಟು ಬೇರೆ ಧ್ವಜ ಹಾರಿಸುವುದು ಅಕ್ಷಮ್ಯ ಅಪರಾಧ ಆಗಿತ್ತು. ಹಾಗಾಗಿ ಶಿವಪುರದ ಧ್ವಜ ಸತ್ಯಾಗ್ರಹವನ್ನು ತಡೆಯಲು ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಮೈಸೂರಿನ ದಿವಾನರು ಸತ್ಯಾಗ್ರಹ ತಡೆಯಲು ಎಲ್ಲಾ ರೀತಿಯಿಂದಲೂ ಪ್ರಯತ್ನಿಸುತ್ತಾರೆ. ಮುಂಚೆಯೇ ನಿರ್ಧರಿಸಿದಂತೆ ಶಿವಪುರದ ಅಧಿವೇಶನ ಹಾಗೂ ಸತ್ಯಾಗ್ರಹಕ್ಕೆ ಸಿದ್ಧತೆಗಳು ನಡೆಯುತ್ತವೆ. ಅಧಿವೇಶನದ ದಿನ ಧ್ವಜ ಹಾರಿಸುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದ ಸಿದ್ದಲಿಂಗಯ್ಯರವರ ಬಂಧನ ಆಗುತ್ತೆ. ಕಾಂಗ್ರೆಸ್ ಅಧ್ಯಕ್ಷಗಿರಿಯನ್ನು ಎಚ್.ಸಿ. ದಾಸಪ್ಪನವರಿಗೆ ವಹಿಸಿ ಸಿದ್ದಲಿಂಗಯ್ಯ ಜೈಲು ಸೇರ್ತಾರೆ. ಎರಡನೇ ದಿನ ಎಚ್.ಸಿ. ದಾಸಪ್ಪನವರ ಬಂಧನವೂ ಆಗುತ್ತೆ. ನಂತರ ಕೆ.ಟಿ. ಭಾಷ್ಯಂ ಅಧ್ಯಕ್ಷಗಿರಿ ವಹಿಸಿಕೊಳ್ತಾರೆ. ನಂತರ ಅವರನ್ನು ಕೂಡ ಬಂಧಿಸಿದ ಮೇಲೆ ಎಚ್.ಬಿ. ಗುಂಡಪ್ಪ ಗೌಡರ ಅಧ್ಯಕ್ಷತೆಯಲ್ಲಿ ಸತ್ಯಾಗ್ರಹ ಅಂತ್ಯ ಆಗುತ್ತೆ. ಹೀಗೆ ಮೂರೇ ದಿನಕ್ಕೆ 4 ಅಧ್ಯಕ್ಷರು ಬದಲಾಗಿದ್ರು. ಜೈಲಿಂದ ವಾಪಸ್ಸಾಗಿದ್ದ ಟಿ. ಸಿದ್ದಲಿಂಗಯ್ಯ ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ತಾರೆ. ಮುಂದೆ 1947ರ ಸ್ವಾತಂತ್ರ್ಯದವರೆಗೂ ಎಚ್.ಸಿ. ದಾಸಪ್ಪ, ಕೆ.ಟಿ. ಭಾಷ್ಯಂ, ಕೆ. ಸುಬ್ಬರಾವ್, ಟೇಕೂರು ಸುಬ್ರಹ್ಮಣ್ಯಂ, ಎಸ್. ನಿಜಲಿಂಗಪ್ಪ ಮುಂತಾದವರು ಮೈಸೂರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಸ್ವಾತಂತ್ರ್ಯದ ಸಮಯದಲ್ಲಿ ಕೆ.ಸಿ. ರೆಡ್ಡಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ನಂತರ ಇವರೇ ಮೈಸೂರು ಚಲೋ ಚಳುವಳಿ ಮುನ್ನಡೆಸಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೂಡ ಆಗ್ತಾರೆ. 1950ರಲ್ಲಿ ಕೆಂಗಲ್ ಹನುಮಂತಯ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ನಂತರ ಇವರು ಮುಖ್ಯಮಂತ್ರಿ ಆಗ್ತಾರೆ. 1953ರಲ್ಲಿ ಯಶೋಧರ ದಾಸಪ್ಪನವರು ಅಧ್ಯಕ್ಷರಾಗ್ತಾರೆ. ಇವರು ಕೆಪಿಸಿಸಿ ಅಧ್ಯಕ್ಷರಾದ ಮೊದಲ ಮತ್ತು ಏಕೈಕ ಮಹಿಳೆ ಆಗಿದ್ದಾರೆ. ಹಾಸನದಿಂದ ಶಾಸಕರಾಗಿದ್ದ ಇವರು ಎಸ್. ನಿಜಲಿಂಗಪ್ಪ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ. ನಿಜಲಿಂಗಪ್ಪ ಸರ್ಕಾರ ಪಾನ ನಿರೋಧ ತೆಗೆದುಹಾಕಿದಾಗ ವಿರೋಧಿಸಿ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡುತ್ತಾರೆ. ಒಮ್ಮೆ ಇಂದಿರಾ ಗಾಂಧಿ ಇವರ ಮನೆಗೆ ಬಂದು ಇವರ ಮಗ ತುಳಸಿದಾಸರನ್ನು ಮುಖ್ಯಮಂತ್ರಿ ಮಾಡೋಣವೇ ಎಂದು ಕೇಳ್ತಾರೆ. ಆದರೆ ನಿರಾಕರಿಸಿದ ಯಶೋಧರಮ್ಮ ಅವನಿಗೆ ಅನುಭವ ಸಾಲದು, ಆ ದೇವರಾಜ ಅರಸು ಇದ್ದಾನಲ್ಲ ಅವನಿಗೆ ಮಾಡಿ, ಅವನಿಗೆ ಒಳ್ಳೆ ಭವಿಷ್ಯ ಇದೆ ಎಂದು ಸಿಎಂ ಹುದ್ದೆಯನ್ನು ಬಿಟ್ಟು ಕೊಡ್ತಾರೆ. ಇವರ ಸಮಯದಲ್ಲಿ ಕಾಂಗ್ರೆಸ್ ಕಚೇರಿ ಕಟ್ಟಲು ತೀರ್ಮಾನ ಮಾಡಿ ಜಾಗ ಗುರುತಿಸಲಾಗುತ್ತೆ. ಇವರ ನಂತರ ಅಧ್ಯಕ್ಷರಾದ ಸಾಹುಕಾರ ಚೆನ್ನಯ್ಯ ಕೆಪಿಸಿಸಿ ಕಚೇರಿಯ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸುತ್ತಾರೆ. ಇವರು ವಿಧಾನ ಪರಿಷತ್ತಿಗೆ ಹಾಗೂ 1967ರಲ್ಲಿ ಕೃಷ್ಣರಾಜ ಕ್ಷೇತ್ರದಿಂದ ಗೆದ್ದು ವಿಧಾನಸಭೆ ಸದಸ್ಯರಾಗಿ ಸಹ ಕೆಲಸ ಮಾಡಿದ್ದಾರೆ. 1956ರಲ್ಲಿ ಬಾಂಬೆ, ಹೈದರಾಬಾದ್, ಮದ್ರಾಸ್ ರಾಜ್ಯಗಳ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಮೈಸೂರು ಪ್ರಾಂತ್ಯಕ್ಕೆ ಸೇರಿಸಿ ಏಕೀಕೃತ ಕರ್ನಾಟಕ ರಚನೆಯಾಗುತ್ತೆ. ಆಗ ಪ್ರತ್ಯೇಕವಾಗಿದ್ದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಮೈಸೂರು ಕಾಂಗ್ರೆಸ್ ಪಕ್ಷಗಳ ವಿಲೀನ ಆಗಿ ಮೈಸೂರು ಪ್ರದೇಶ ಕಾಂಗ್ರೆಸ್ ಕಮಿಟಿ ರಚನೆಯಾಗುತ್ತೆ. 1957ರಲ್ಲಿ ಕರ್ನಾಟಕದ ಮೊದಲ ಸ್ಪೀಕರ್ ಆಗಿದ್ದ ವಿ. ವೆಂಕಟಪ್ಪರವರು ಮೈಸೂರು ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. 1957ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಎಸ್. ನಿಜಲಿಂಗಪ್ಪನವರೇ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ತಾರೆ. 1967ರಲ್ಲಿ ರಾಷ್ಟ್ರ ರಾಜಕಾರಣದ ಕಡೆ ಮುಖ ಮಾಡಿದ ಇವರು ಮೈಸೂರು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ತಾರೆ. ನಂತರ 1967ರಲ್ಲಿ ಸಾಹುಕಾರ ಚೆನ್ನಯ್ಯರವರು ಮತ್ತೊಮ್ಮೆ ಅಧ್ಯಕ್ಷ
ಅಧ್ಯಕ್ಷರಾಗ್ತಾರೆ. 1970ರಲ್ಲಿ ದೇವರಾಜ ಅರಸು ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ 1972ರ ಚುನಾವಣೆಯಲ್ಲಿ ಗೆದ್ದು ತಾವೇ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅವರ ನಂತರ KH ರಂಗನಾಥ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ಇವರು ದಾವಣಗೆರೆ ಜಿಲ್ಲೆಯ ಹರಿಹರದವರು. ದೇವರಾಜ ಅರಸರ ಅನುಯಾಯಿಯಾಗಿದ್ದ ಇವರು ಅರಸರಿಂದ ಹಿಡಿದು SM ಕೃಷ್ಣರವರ ಮಂತ್ರಿಮಂಡಲದಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದರು. ವಿಧಾನಸಭೆ ಸ್ಪೀಕರ್ ಕೂಡ ಆಗಿದ್ದರು. ಮೂಡಿಗೆರೆಯಿಂದ 2 ಬಾರಿ ಹಾಗೂ ಹಿರಿಯೂರು ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿದ್ದರು. 1984ರಲ್ಲಿ ಚಿತ್ರದುರ್ಗ ಲೋಕಸಭಾ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇವರ ನಂತರ 1974ರಲ್ಲಿ KH ಪಾಟೀಲ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. ಇವರು ಗದಗ ಜಿಲ್ಲೆಯ ಹುಲಕೋಟೆಯವರು. ಹುಲಕೋಟೆಯ ಹುಲಿ ಎಂದೇ ಪ್ರಸಿದ್ಧಿಯಾಗಿದ್ದ ಇವರು ಸಹಕಾರಿ ಕ್ಷೇತ್ರದಿಂದ ರಾಜಕೀಯ ರಂಗ ಪ್ರವೇಶ ಮಾಡಿ ಜನತಾ ಪಕ್ಷ ಎಂಬ ತಮ್ಮದೇ ಒಂದು ಸ್ವಂತ ಪಕ್ಷ ಕಟ್ಟಿಕೊಂಡು 1967ರಲ್ಲಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ನಂತರ ಕಾಂಗ್ರೆಸ್ ಸೇರಿ ಮತ್ತೆ 3 ಬಾರಿ ಶಾಸಕರಾಗ್ತಾರೆ. ದೇವರಾಜ ಅರಸು ಸರ್ಕಾರದಲ್ಲಿ ಕೃಷಿ ಹಾಗೂ ಅರಣ್ಯ ಖಾತೆ ಸಚಿವರಾಗ್ತಾರೆ. 1977ರಲ್ಲಿ ಕೆಲ ತಿಂಗಳ ಕಾಲ SP ನಗರಾಲ್ ರವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ಬಾಗಲಕೋಟೆಯವರಾದ ಇವರು ತುಮಕೂರು ನಗರದಲ್ಲಿ ವಾಸ ಇದ್ದರು. ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯ ಇಲ್ಲ. ನಂತರ ಮತ್ತೊಮ್ಮೆ KH ಪಾಟೀಲ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇವರ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಗುತ್ತೆ. KH ಪಾಟೀಲ್ ಅವರು ಇಂದಿರಾ ಗಾಂಧಿ ವಿರೋಧಿ ಬಣ ಸೇರಿ ಕಾಂಗ್ರೆಸ್ ಓ ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿತಾರೆ. 1978ರಲ್ಲಿ ಕಾಂಗ್ರೆಸ್ ಓ ಪಕ್ಷದಿಂದ ಸ್ಪರ್ಧಿಸಿ ಸೋಲು ಕಾಣುತ್ತಾರೆ. ನಂತರ ಕಾಂಗ್ರೆಸ್ ಐ ಪಕ್ಷದಿಂದ 1979ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸು ಅವರು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ವಹಿಸಿಕೊಳ್ಳುತ್ತಾರೆ. ನಂತರ ದೇವರಾಜ ಅರಸರು ಇಂದಿರಾ ಗಾಂಧಿಯೊಂದಿಗೆ ವಿರೋಧ ಕಟ್ಟಿಕೊಂಡು ಪ್ರತ್ಯೇಕ ಕಾಂಗ್ರೆಸ್ ಯು ಪಕ್ಷ ರಚಿಸಿಕೊಂಡ ಮೇಲೆ ಕೆಪಿಸಿಸಿ ಪಕ್ಷಕ್ಕೆ S ಬಂಗಾರಪ್ಪನವರು ಅಧ್ಯಕ್ಷರಾಗ್ತಾರೆ. 1980ರಲ್ಲಿ KT ರಾಥೋಡ್ ರವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. ಇವರು ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಬೇನಾಳ ಗ್ರಾಮದವರು. 1972ರಲ್ಲಿ ಬಿಜಾಪುರ ಕ್ಷೇತ್ರದಿಂದ ಶಾಸಕರಾಗಿದ್ದ ಇವರು ದೇವರಾಜ ಅರಸು ಸರ್ಕಾರದಲ್ಲಿ ಮೀನುಗಾರಿಕೆ, ತೋಟಗಾರಿಕೆ ಹಾಗೂ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಬಂಜಾರ ಸಮುದಾಯದಿಂದ ಮಂತ್ರಿಯಾದ ಮೊದಲ ವ್ಯಕ್ತಿಯಾಗಿದ್ದಾರೆ. 1984ರಲ್ಲಿ K ಮಲ್ಲಣ್ಣನವರನ್ನು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. 1971ರಲ್ಲಿ ಮಧುಗಿರಿ ಕ್ಷೇತ್ರದಿಂದ 1 ಬಾರಿ ಹಾಗೂ 1977ರಿಂದ 84ರವರೆಗೂ ಚಿತ್ರದುರ್ಗ ಕ್ಷೇತ್ರದಿಂದ ಸಂಸದರಾಗಿದ್ದ ಇವರು ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ಕಟಾವೀರನಹಳ್ಳಿ ಗ್ರಾಮದವರು. ಇವರ ಅವಧಿಯಲ್ಲಿ ಮೊದಲ ಬಾರಿ ಕಾಂಗ್ರೆಸ್ ಪಕ್ಷ ಸೋತು ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ನಂತರ 1983ರಲ್ಲಿ ಮತ್ತೆ ಕಾಂಗ್ರೆಸ್ಸಿಗೆ ವಾಪಸ್ಸಾಗಿದ್ದ KH ಪಾಟೀಲರು 3ನೇ ಬಾರಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. 1985ರಲ್ಲಿ ಇವರನ್ನು ಬದಲಿಸಿ ಮತ್ತೊಮ್ಮೆ KH ರಂಗನಾಥ್ ಅವರನ್ನು ಮತ್ತೊಂದು ಅವಧಿಗೆ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. 1986ರಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. ಉಡುಪಿ ಕ್ಷೇತ್ರದಿಂದ 1980ರಿಂದ 98ರವರೆಗೂ ಸಂಸದರಾಗಿದ್ದರು. 1998ರಿಂದ 2021ರವರೆಗೂ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ಕಾರ್ಮಿಕ, ಸಾರಿಗೆ, ಹೆದ್ದಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. 1987ರಲ್ಲಿ ಜನಾರ್ದನ ಪೂಜಾರಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. ಇವರು ಮಂಗಳೂರಿನವರು. 1977ರಿಂದ 91ರವರೆಗೂ ಮಂಗಳೂರಿನ ಸಂಸದರಾಗಿದ್ದ ಇವರು ಕೇಂದ್ರದಲ್ಲಿ ಹಣಕಾಸು ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ರಾಜ್ಯ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ನಂತರ 1994ರಿಂದ 2008ರವರೆಗೆ ರಾಜ್ಯಸಭೆಯ ಸದಸ್ಯರಾಗಿದ್ದರು. ಆ ಸಮಯಕ್ಕೆ ಕರ್ನಾಟಕದಲ್ಲಿ ಪ್ರಬಲವಾಗಿ ಬೆಳೆದಿದ್ದ ಜನತಾ ಪಾರ್ಟಿಯನ್ನು ಹಿಮ್ಮೆಟ್ಟಿಸಲು 1989ರ ಚುನಾವಣೆಗೆ ಮೊದಲು 1988ರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನು ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. 1989ರಲ್ಲಿ ವೀರೇಂದ್ರ ಪಾಟೀಲ್ ನೇತೃತ್ವದ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ನಂತರ ಆಸ್ಕರ್ ಫರ್ನಾಂಡಿಸ್ ಅವರು ಮತ್ತೊಂದು ಅವಧಿಗೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. 1992ರಲ್ಲಿ ವಿ ಕೃಷ್ಣರಾವ್ ಅವರನ್ನು ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ಇವರು ಗೌರಿಬಿದನೂರು ತಾಲೂಕಿನ ನಕ್ಕನಹಳ್ಳಿ ಗ್ರಾಮದವರು. ಗೌರಿಬಿದನೂರಿನ ಶಾಸಕರಾಗಿ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ 3 ಬಾರಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಇವರ ಅಧ್ಯಕ್ಷ ಅವಧಿಯಲ್ಲಿ ಕಾಂಗ್ರೆಸ್ 1994ರ ಚುನಾವಣೆ ಸೋತು ಜನತಾದಳ ಅಧಿಕಾರಕ್ಕೆ ಬರುತ್ತೆ. 1995ರಲ್ಲಿ DK ನಾಯ್ಕರ್ ಅವರನ್ನು ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ಇವರು ಧಾರವಾಡದ ಕೋಳಿವಾಡದವರು. ಧಾರವಾಡ ಉತ್ತರ ಕ್ಷೇತ್ರದಿಂದ 4 ಬಾರಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ. 1996ರಿಂದ 99ರವರೆಗೂ ಧರಮ್ ಸಿಂಗ್ ರವರು ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. 1999ರಲ್ಲಿ SM ಕೃಷ್ಣರವರು ಅಧ್ಯಕ್ಷರಿಗೆ ವಹಿಸಿಕೊಳ್ತಾರೆ. ಇವರ ನೇತೃತ್ವದಲ್ಲಿ ಚುನಾವಣೆ ನಡೆದು ಅದೇ ವರ್ಷ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ನಂತರ 2000 ಇಸ್ವಿಯಲ್ಲಿ VS ಕೌಜಲಿಗಿರವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ಇವರು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ದೇಶನೂರು ಗ್ರಾಮದವರು. 1972ರಿಂದ 99ರವರೆಗೂ 6 ಬಾರಿ ಅರಭಾವಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ಇವರು ದೇವರಾಜ ಅರಸು ಹಾಗೂ SM ಕೃಷ್ಣ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರು. 1993ರಿಂದ 94ರವರೆಗೂ ವಿಧಾನಸಭೆ ಸ್ಪೀಕರ್ ಆಗಿ ಸಹ ಕೆಲಸ ಮಾಡಿದ್ದಾರೆ. 2001ರಲ್ಲಿ ಅಲ್ಲುಂ ವೀರಭದ್ರಪ್ಪ ಅವರನ್ನು ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಇವರು ಬಳ್ಳಾರಿಯವರು. ಬಳ್ಳಾರಿಯ ಕುರುಗೋಡು ವಿಧಾನಸಭಾ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿರುವ ಇವರು SM ಕೃಷ್ಣ ಸರ್ಕಾರದಲ್ಲಿ ಜಲಸಂಪನ್ಮೂಲ, ಪರಿಸರ, ಕೃಷಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. 2016ರಿಂದ 2022ರವರೆಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಹ ಕೆಲಸ ಮಾಡಿದ್ದಾರೆ. 2003ರಲ್ಲಿ ಜನಾರ್ದನ ಪೂಜಾರಿಯನ್ನು ಮತ್ತೊಂದು ಅವಧಿಗೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. 2005ರಿಂದ 2018ರವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. 2008ರಲ್ಲಿ RV ದೇಶಪಾಂಡೆ ಅಧ್ಯಕ್ಷರಾಗ್ತಾರೆ. ಹುಲಿಯಾಳ ಕ್ಷೇತ್ರದಿಂದ ಬರೋಬ್ಬರಿ 9 ಬಾರಿ ಶಾಸಕರಾಗಿರುವ ಇವರು ಜನತಾ ಪಾರ್ಟಿ, ಜನತಾದಳದಿಂದ 1999ರಲ್ಲಿ ಕಾಂಗ್ರೆಸ್ ಸೇರ್ತಾರೆ. ಕೈಗಾರಿಕೆ, ಕಂದಾಯ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಕೆಲವು ದಿನ ಹಂಗಾಮಿ ಸ್ಪೀಕರ್ ಆಗಿ ಸಹ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಈಗಲೂ ವಿಧಾನಸಭೆ ಸದಸ್ಯರಾಗಿದ್ದಾರೆ. 2010ರಿಂದ 2018ರವರೆಗೂ G ಪರಮೇಶ್ವರ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಾರೆ. ಇವರ ಅಧ್ಯಕ್ಷ ಅವಧಿಯಲ್ಲಿ 2013ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಆದರೆ ತಮ್ಮ ಕ್ಷೇತ್ರದಲ್ಲಿ ಸೋತಿದ್ದ ಪರಮೇಶ್ವರ್ ಮುಖ್ಯಮಂತ್ರಿ ಆಗೋದು ತಪ್ಪುತ್ತೆ. 2018ರ ವಿಧಾನಸಭಾ ಚುನಾವಣೆ ನಂತರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. 2018ರಲ್ಲಿ ದಿನೇಶ್ ಗುಂಡೂರಾವ್ ಅಧ್ಯಕ್ಷರಾಗ್ತಾರೆ. ಮಾಜಿ ಮುಖ್ಯಮಂತ್ರಿ R ಗುಂಡೂರಾವ್ ಅವರ ಪುತ್ರರಾದ ಇವರು ಕೊಡಗಿನ ಕುಶಾಲನಗರದವರು. 1999ರಿಂದಲೂ ಬೆಂಗಳೂರಿನ ಗಾಂಧಿನಗರ ಕ್ಷೇತ್ರದಿಂದ ಗೆಲ್ಲುತ್ತಾ ಬಂದಿರುವ ಇವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಳಪೆ ಪ್ರದರ್ಶನ ನಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ನಂತರ DK ಶಿವಕುಮಾರ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ಇವರ ಸಮಯದಲ್ಲಿ ಹೊಸ ವಿನ್ಯಾಸದೊಂದಿಗೆ ಕಾಂಗ್ರೆಸ್ ಕಚೇರಿಯ ಮರು ನಿರ್ಮಾಣ ಆಗುತ್ತೆ. 6 ವರ್ಷ ಕೆಪಿಸಿಸಿ ಮುನ್ನಡೆಸಿ 2020ರಲ್ಲಿ ಮುಖ್ಯಮಂತ್ರಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. BK ಹರಿಪ್ರಸಾದ್ ಅವರು ಕೆಪಿಸಿಸಿಯ ಹೊಸ ಅಧ್ಯಕ್ಷರಾಗಿದ್ದಾರೆ. ಇವರು ಬೆಂಗಳೂರಿನವರು. ಹುಟ್ಟಿದ್ದು 29 ಜುಲೈ 1954ರಲ್ಲಿ. ತಂದೆ ಕೆಂಪಯ್ಯ, ತಾಯಿ ಗುಣವತಿ.
ಮಾಹಿತಿ. ಉಷಾರವರನ್ನು ಮದುವೆಯಾಗಿದ್ದವರಿಗೆ ಒಬ್ಬ ಮಗಳಿದ್ದಾರೆ. 1990ರಿಂದ 2020ರವರೆಗೂ ಹಲವು ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಇವರು 1999ರಲ್ಲಿ ಬೆಂಗಳೂರು ದಕ್ಷಿಣದಿಂದ ಲೋಕಸಭೆಗೆ ಸ್ಪರ್ಧಿಸಿ ಸೋಲು ಕಂಡಿದ್ದರು. 2020ರಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಇವರು 2022ರಲ್ಲಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾಗಿದ್ದರು. ಪ್ರಸ್ತುತ 2023ರಲ್ಲಿ ಡಿಕೆ ಶಿವಕುಮಾರ್ ರಾಜೀನಾಮೆ ನಂತರ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಇದುವರೆಗೂ 35ಕ್ಕೂ ಹೆಚ್ಚು ಜನರು ಕರ್ನಾಟಕ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. 1967ಕ್ಕೂ ಮೊದಲಿನ ಅಧ್ಯಕ್ಷರ ಮಾಹಿತಿ ಹಾಗೂ ಅವರ ಕಾರ್ಯಾವಧಿ ಸಂಪೂರ್ಣವಾಗಿ ಲಭ್ಯ ಇಲ್ಲ. ದೀರ್ಘಕಾಲ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು ಜಿ ಪರಮೇಶ್ವರ್ ಅವರು ಒಟ್ಟು 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಇನ್ನು ಕೆಪಿಸಿಸಿ ಅಧ್ಯಕ್ಷರಾದ ಮೊದಲ ವ್ಯಕ್ತಿ ಅಂದ್ರೆ ಅದು ಗಂಗಾಧರರಾವ್ ದೇಶಪಾಂಡೆ ಅವರು. ಮೈಸೂರು ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರಾಗಿದ್ದವರು ಟಿ ಸಿದ್ದಲಿಂಗಯ್ಯರವರು. ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಏಕೈಕ ಮಹಿಳೆ ಅಂದ್ರೆ ಅದು ಯಶೋಧರ ದಾಸಪ್ಪರವರು. ಕರ್ನಾಟಕ ಕಾಂಗ್ರೆಸ್ ಪಕ್ಷದಿಂದ ಇದುವರೆಗೂ 15 ಜನರು ಮುಖ್ಯಮಂತ್ರಿಗಳಾಗಿ, 3 ಜನರು ಉಪಮುಖ್ಯಮಂತ್ರಿಗಳಾಗಿ, 8 ಜನರು ವಿಧಾನಸಭೆ ವಿಪಕ್ಷ ನಾಯಕರಾಗಿ ಹಾಗೂ 7 ಜನರು ಪರಿಷತ್ತಿನ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಕರ್ನಾಟಕ ಕಾಂಗ್ರೆಸ್ಸಿನ ಇತಿಹಾಸ ಹಾಗೂ ಅದರ ಅಧ್ಯಕ್ಷರ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.